ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಗಮನ ಇರಾನ್ ಕಡೆ ಇದೆ. ಅಲ್ಲಿ ಇಸ್ರೇಲ್ ಎಷ್ಟು ದಾಳಿ ಮಾಡ್ತು, ಇರಾನ್ ಹೇಗೆ ಹೊಡಿತು, ಅಮೆರಿಕ ಏನು ಮಾಡ್ತು, ಅರಬರ ಮೇಲೆ ಎಷ್ಟು ಮಿಸೈಲ್ಗಳು ಬಿದ್ವು, ಎಷ್ಟು ಡ್ರೋನ್ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಜಗತ್ತು ತಲೆ ಕೆಡಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ನಲ್ಲಿ ಬೇರು ಬಿಟ್ಟಿರುವ ಇರಾನ್ನ ಪ್ರಾಕ್ಸಿ ಪಡೆ ಹೆಜ್ಬುಲ್ಲಾದ ಹುಟ್ಟಡಗಿಸುವ ಕೆಲಸವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದೆ. ಇರಾನ್ ಮೇಲೆ ಎಷ್ಟು ದಾಳಿಗಳಾಗ್ತಾ ಇವೆಯೋ ಅಷ್ಟೇ ಪ್ರಮಾಣದ ದಾಳಿಗಳನ್ನ ಇಸ್ರೇಲ್ ಲೆಬನಾನ್ ಮೇಲೆ ಕೂಡ ಮಾಡ್ತಾ ಇದೆ. ಹಾಗೆ ಲೆಬನಾನ್ನಲ್ಲಿನ ಹೌತಿಗಳು ಕೂಡ ಇಸ್ರೇಲ್ ಯಾವ ಸಮಯಕ್ಕೆ ಇರಾನ್ ಮೇಲೆ ದಾಳಿ ಮಾಡುತ್ತೋ ಅದೇ ಸಮಯಕ್ಕೆ ತಾವು ಕೂಡ ಇರಾನ್ ವಿರುದ್ಧ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಇಸ್ರೇಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಯಾಮಾರಿಸಿ ಅಲ್ಲೊಂದಷ್ಟು ದಾಳಿಗಳನ್ನ ಸಮರ್ಥವಾಗಿ ಮಾಡೋದಕ್ಕೆ ಇರಾನ್ಗೆ ಹೆಜ್ಬುಲ್ಲಾ ಸಹಾಯವನ್ನು ಮಾಡ್ತಾ ಇದೆ. ಇನ್ನು ಇಸ್ರೇಲ್ ದಕ್ಷಿಣ ಲೆಬನಾನ್ ಹಾಗೂ ಬೈರೂತ್ ಮೇಲೆ ನಿರಂತರ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಲೆಬನಾನ್ನ ಸರ್ಕಾರ ಹಾಗೂ ಅಲ್ಲಿನ ಸೇನೆ ಹೆಜ್ಬುಲ್ಲಾಗಳನ್ನ ನಿಶಸ್ತ್ರಗೊಳಿಸೋದ್ರಲ್ಲಿ ವಿಫಲವಾಗಿವೆ. ಹೀಗಾಗಿ ಆ ಕೆಲಸವನ್ನ ನಾವೇ ಮಾಡ್ತಾ ಇದ್ದೀವಿ. ನಾವು ಇಸ್ರೇಲಿನ ಭದ್ರತೆಯ ದೃಷ್ಟಿಯಿಂದ ದಕ್ಷಿಣ ಲೆಬನಾನ್ನ ಕಂಟ್ರೋಲ್ ಅನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಬಿಡ್ತೀವಿ ಅಂತ ಹೇಳೋದ್ರ ಮೂಲಕ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳ ವಿರುದ್ಧ ಇಸ್ರೇಲ್ ತನ್ನ ದಾಳಿಗಳನ್ನ ಸಮರ್ಥಿಸಿಕೊಳ್ತಾ ಇದೆ. ಈ ಬಗ್ಗೆ ಮಾತಾಡಿರೋ ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಡ್ಸ್, ಲಿತಾನಿ ನದಿವರೆಗಿನ ಪ್ರದೇಶ ಇನ್ನು ಮುಂದೆ ನಮ್ಮ ಹಿಡಿತದಲ್ಲೇ ಇರುತ್ತೆ. ಇಸ್ರೇಲಿನ ಉತ್ತರ ಭಾಗದ ಜನ ಸುರಕ್ಷಿತ ಅನ್ನಿಸುವವರೆಗೆ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಲಿತಾನಿ ನದಿಯವರೆಗೆ ನಮ್ಮ ಸೇನೆಯನ್ನ ನಿಯೋಜನೆ ಮಾಡ್ತೀವಿ. ಇಲ್ಲಿನ ಸಾಮಾನ್ಯ ಜನರಿಗೆ ಯಾವ ಸಮಸ್ಯೆಯೂ ನಮ್ಮಿಂದ ಆಗೋದಿಲ್ಲ. ಆದರೆ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾ ಉಗ್ರರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಇಸ್ರೇಲ್ ಕಾರ್ಡ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಉಗ್ರರನ್ನ ನಿರ್ನಾಮ ಮಾಡುವ ಕೆಲಸಕ್ಕೆ ಲೆಬನಾನ್ ಸರ್ಕಾರ ಕೂಡ ಸಾಥ್ ಕೊಡಬೇಕು. ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಹೋರಾಟದಿಂದ ಲೆಬನಾನ್ಗೆ ಲಾಭ ಆಗುತ್ತೆ ಅಂತ ಕೂಡ ಇಸ್ರೇಲಿನ ರಕ್ಷಣಾ ಸಚಿವರು ಹೇಳಿದ್ದಾರೆ. ಇನ್ನು ಲಿತಾನಿ ನದಿಯಿಂದ ದಕ್ಷಿಣ ಭಾಗವನ್ನು ಸಂಪರ್ಕಿಸುವ 5 ಬ್ರಿಡ್ಜ್ಗಳನ್ನ ಈಗಾಗಲೇ ಇಸ್ರೇಲ್ ಹೊಡೆದು ಹಾಕಿದೆ. ಆ ಬ್ರಿಡ್ಜ್ಗಳು ಹೆಜ್ಬುಲ್ಲಾಗೆ ವೆಪನ್ ಸಪ್ಲೈ ಮಾಡೋದಕ್ಕೆ ಬಳಕೆ ಆಗ್ತಾ ಇದ್ವು. ಸೊ ಇನ್ನು ಮುಂದೆ ಅದಕ್ಕೆ ಅವಕಾಶ ಇರೋದಿಲ್ಲ. ಹೇಗೆ ಗಾಜಾ ಪಟ್ಟಿಯ ರಫಾ ಪ್ರದೇಶವನ್ನ ಇಸ್ರೇಲ್ ಈಗ ತನ್ನ ಕೈಯಲ್ಲಿ ಇಟ್ಕೊಂಡಿದೆಯೋ ಅದೇ ಥರ ಈ ಲೆಬನಾನ್ನ ದಕ್ಷಿಣ ಭಾಗವನ್ನು ಕೂಡ ತನ್ನ ಹಿಡಿತದಲ್ಲಿ ಇಸ್ರೇಲ್ ಇಟ್ಕೊಂಡಿರುತ್ತೆ. ಈ ಭಾಗದಲ್ಲಿನ ಹೆಜ್ಬುಲ್ಲಾಗಳಿಗೆ ಸಂಬಂಧಪಟ್ಟ ಯಾವ ಕಟ್ಟಡವನ್ನು ನಾವು ಉಳಿಸೋದಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇನ್ನು ಹೆಜ್ಬುಲ್ಲಾಗಳ ಕಾರಣದಿಂದ ಈಗಾಗಲೇ ಇಸ್ರೇಲ್ ಮತ್ತು ಲೆಬನಾನ್ನ ಗಡಿ ಭಾಗದಲ್ಲಿನ ಊರುಗಳು ನಾಶ ಆಗಿವೆ. ಹಾಗೆ ಇಸ್ರೇಲ್ ನಡೆಸ್ತಾ ಇರೋ ಈ ದಾಳಿಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಮಂದಿ ಲೆಬನಾನಿನ ಜನ ಕೂಡ ಬಲಿಯಾಗಿದ್ದಾರೆ ಮತ್ತು ಲಕ್ಷಾಂತರ ಮಂದಿ ಈಗಾಗಲೇ ಊರುಗಳನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಅವರಲ್ಲಿ ಸಾಕಷ್ಟು ಜನ ಸಿರಿಯಾದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಅಂತ ಲೆಬನಾನ್ನ ಸರ್ಕಾರ ಹೇಳ್ತಾ ಇದೆ. ಗೆಳೆಯರೆ, ಈ ಲೆಬನಾನ್ ಮತ್ತು ಅದರ ಉಭಯ ಸಂಕಟಕ್ಕೆ ದಶಕಗಳ ಇತಿಹಾಸನೇ ಇದೆ. ಅಲ್ಲಿ ಹೆಜ್ಬುಲ್ಲಾ ಬಂದಿದ್ದು ಅವರ ವಿರುದ್ಧ ಇಸ್ರೇಲ್ ಕಾದಾಡ್ತಾ ಯುದ್ಧದ ಬಿಸಿ ಲೆಬನಾನ್ ಅನ್ನು ಸುಡೋದಕ್ಕೆ ಶುರು ಮಾಡಿದ್ದು. ಇದೆಲ್ಲವನ್ನ ನಿಮಗೆ ಹೇಳೋ ಮೊದಲು ಲೆಬನಾನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಈ ಲೆಬನಾನ್ ಪಶ್ಚಿಮ ಏಷ್ಯಾದಲ್ಲಿನ ಒಂದು ಪುಟ್ಟ ದೇಶ. ಇದು 10,452 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಸುಮಾರು 5,000 ವರ್ಷಗಳಿಂದ ಮಾನವ ವಾಸ ಇದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿನ ಬೈಬ್ಲೋಸ್ ನಗರ ಜಗತ್ತಿನಲ್ಲಿರುವ ಅತ್ಯಂತ ಹಳೆಯ ನಗರಗಳ ಪೈಕಿ ಒಂದು. ಲೆಬನಾನ್ ಫಿನಿಷಿಯನ್ಸ್, ರೋಮನ್, ಬೈಜಾಂಟೈನ್, ಅರಬ್ ಖಲೀಫತ್, ಕ್ರುಸೇಡರ್ಸ್, ಆಟೋಮನ್ ಮುಂತಾದವರ ಆಳ್ವಿಕೆಗೆ ಒಳಪಟ್ಟಿತ್ತು. ಆದರೆ ಮೊದಲ ಮಹಾಯುದ್ಧದಲ್ಲಿ ಆಟೋಮನ್ನರು ಸೋತ ನಂತರ ಈ ಲೆಬನಾನ್ ಅನ್ನು ಫ್ರೆಂಚರು ತಮ್ಮ ವಶಕ್ಕೆ ತಗೊಂಡ್ರು. ಇನ್ನು 1943ರಲ್ಲಿ ಫ್ರೆಂಚರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಲೆಬನಾನ್ 1946ರಲ್ಲಿ ಸಂಪೂರ್ಣ ಸ್ವತಂತ್ರ ದೇಶವಾಗಿ ಗುರುತಿಸ್ಕೊಳ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಲೆಬನಾನ್ ನೆಮ್ಮದಿಯಾಗಿರೋದಕ್ಕೇನು ಸಾಧ್ಯ ಆಗಲಿಲ್ಲ. 1975ರಿಂದ 90ರವರೆಗೆ ಅಲ್ಲಿ ಮುಸ್ಲಿಮರು, ಕ್ರೈಸ್ತರು ಹಾಗೂ ಪಾಲಸ್ತೀನಿಗಳ ನಡುವೆ ನಾಗರಿಕ ಸಂಘರ್ಷ ನಡೀತಾ ಹೋಯಿತು. ಫ್ರಾನ್ಸ್ನ ಮಧ್ಯಸ್ಥಿಕೆಯಲ್ಲಿ ಅಲ್ಲಿನ ಬಿಕ್ಕಟ್ಟಿಗೊಂದು ಪರಿಹಾರ ಹುಡುಕುವ ಕೆಲಸನೂ ಆಯಿತು. ಆದರೆ ಅದು ಶಾಶ್ವತ ಪರಿಹಾರ ಆಗಲಿಲ್ಲ. ಬದಲಿಗೆ ಭವಿಷ್ಯದ ಅತಿ ದೊಡ್ಡ ಸಮಸ್ಯೆಯೊಂದರ ಮರುಹುಟ್ಟಿನಂತೆ ಅದು ಕಾಣ್ತಾ ಇತ್ತು. ಅಲ್ಲಿ ಜನಾಂಗೀಯ ಕಲಹಗಳನ್ನು ನಿಯಂತ್ರಿಸೋದಕ್ಕೆ ಅಧಿಕಾರವನ್ನು 3 ಜನಾಂಗಗಳಿಗೆ ಹಂಚಿಬಿಡುವ ಸೂತ್ರವೊಂದನ್ನು ಸಿದ್ಧಪಡಿಸಿದ್ರು. ರಾಷ್ಟ್ರಪತಿಯಾಗಿ ಕ್ರೈಸ್ತ ವ್ಯಕ್ತಿ ಆಯ್ಕೆ ಆಗಬೇಕು, ಪ್ರಧಾನಿಯಾಗಿ ಯಾವಾಗಲೂ ಸುನ್ನಿ ಮುಸ್ಲಿಮರೇ ಇರಬೇಕು, ಹಾಗೆ ಅಲ್ಲಿನ ಲೋಕಸಭೆಯ ಸ್ಪೀಕರ್ ಸ್ಥಾನ ಏನಿದೆ ಅಲ್ಲಿಗೆ ಶಿಯಾ ಮುಸ್ಲಿಂ ಮಾತ್ರ ಆಯ್ಕೆ ಆಗಬೇಕು. ಇಂಥದ್ದೊಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಫ್ರಾನ್ಸ್ ಈ ಲೆಬನಾನ್ಗೆ ಮಾಡಿಕೊಡ್ತು. ಆದರೆ ಇದು ಲೆಬನಾನ್ಗೆ ಮತ್ತಷ್ಟು ಸಮಸ್ಯೆಗಳನ್ನೇ ತಂದಿಡ್ತು.
ಗೆಳೆಯರೆ, ಲೆಬನಾನ್ನಲ್ಲಿ ಒಟ್ಟು 53,65,000 ಜನಸಂಖ್ಯೆ ಇದೆ. ಅದರಲ್ಲಿ 95% ಅರಬರಿದ್ದಾರೆ, 4% ಆರ್ಮೇನಿಯನ್ನರಿದ್ದಾರೆ, ಹಾಗೆಯೇ ಇನ್ನುಳಿದ ಜನಾಂಗಗಳಿವೆ. ಇನ್ನು ಅಲ್ಲಿನ ಮತ ವಿಭಜನೆಯನ್ನು ನಾವು ನೋಡೋದಾದ್ರೆ ಒಟ್ಟು ಜನಸಂಖ್ಯೆಯ 53% ಮುಸ್ಲಿಮರಿದ್ದಾರೆ. ಅದರಲ್ಲಿ 26.8% ಶಿಯಾಗಳಿದ್ದಾರೆ, 0.064% ಅಲ್ವೈಟ್ ಹಾಗೂ 26.55% ಸುನ್ನಿ ಮುಸ್ಲಿಮರಿದ್ದಾರೆ. ಇನ್ನುಳಿದಂತೆ 41.4% ಕ್ರೈಸ್ತರಿದ್ದಾರೆ, 5.21% ಡ್ರೂಸ್ ಜನಾಂಗ ಇದೆ. ಸೊ ಲೆಬನಾನ್ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಿತ್ತು. ಆದರೆ ಅಧಿಕಾರ ಲಾಲಸೆ, ಮತಗಳ ನಡುವಿನ ಮನಸ್ತಾಪಗಳು ಅಲ್ಲಿ ವಿಚಿತ್ರ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಹೋದ್ವು. ಹಾಗೆ ನೋಡಿದ್ರೆ ಈ ಲೆಬನಾನ್ ಕೂಡ 1948ರ ಇಸ್ರೇಲ್ ಅರಬ್ ಯುದ್ಧದಲ್ಲಿ ಭಾಗಿಯಾಗಿತ್ತು. ಆದರೆ ಮೊದಲ ಯುದ್ಧದ ನಂತರ ಅವರು ಇಸ್ರೇಲ್ ಜೊತೆ ಮತ್ತೆ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಹಾಗಂತ ಅಲ್ಲಿನ ಪರಿಸ್ಥಿತಿಗಳು ಲೆಬನಾನ್ ಇಸ್ರೇಲ್ ಪ್ಯಾಲೆಸ್ತೈನ್ ಸಮಸ್ಯೆಯಿಂದ ದೂರ ಉಳ್ಕೊಳ್ಳೋದಕ್ಕೆ ಕೂಡ ಬಿಡಲಿಲ್ಲ. ಗೆಳೆಯರೆ, ಪ್ಯಾಲೆಸ್ತೈನಿ ಅರಬರಿಗೆ ಪಕ್ಕದಲ್ಲಿನ ಜೋರ್ಡಾನ್ ಆಶ್ರಯವನ್ನು ಕೊಟ್ಟಿತ್ತು. ಅಲ್ಲಿ ಜೋರ್ಡಾನ್ನ ರಾಜನನ್ನೇ ಪದಚ್ಯುತಗೊಳಿಸಿ ಆಶ್ರಯ ಕೊಟ್ಟ ನೆಲವನ್ನೇ ಪ್ಯಾಲೆಸ್ತೈನ್ ಮಾಡಿಬಿಡೋದಕ್ಕೆ ಇವರು ಹೋಗ್ತಾರೆ. ಇದರಿಂದ ಎಚ್ಚೆತ್ತುಕೊಂಡ ರಾಜ ಪ್ಯಾಲೆಸ್ತೈನಿಯರನ್ನ ತನ್ನ ನೆಲದಿಂದ ಹೊರಹಾಕ್ತಾನೆ. ಆ ಸಂದರ್ಭದಲ್ಲಿ ಜೋರ್ಡಾನ್ನಿಂದ ಹೊರಟ ಪ್ಯಾಲೆಸ್ತೈನಿಯರು ಬಂದಿದ್ದು ಸೀದಾ ಈ ಲೆಬನಾನ್ಗೆ. ಅವತ್ತು ಅವರಿಗೆ ಲೆಬನಾನ್ ಆಶ್ರಯವನ್ನು ಕೊಡ್ತು. ಆದರೆ ಅವರು ಹಾಗೆ ಬಂದಿದ್ದು ಅಲ್ಲಿನ ಕ್ರೈಸ್ತರಿಗೆ ಇಷ್ಟ ಆಗಲಿಲ್ಲ. ಇನ್ನು ಶಿಯಾಗಳು ಕೂಡ ಇವರನ್ನು ಸಹಿಸಿಕೊಳ್ಳಿಲ್ಲ. ಆದರೆ ಸುನ್ನಿ ಮುಸ್ಲಿಮರಿದ್ರು ನೋಡಿ, ಅವರು ಪ್ಯಾಲೆಸ್ತೈನಿಯರನ್ನು ಆಧರಿಸಿ ಆಶ್ರಯ ಕೊಟ್ಟರು. ಜಸ್ಟ್ ಅಲ್ಲೊಂದು ಸಿಂಪತಿ ಇತ್ತು. ಜೊತೆಗೆ ಸುನ್ನಿ ಜನಾಂಗ ನಮ್ಮವರೇ, ನಮ್ಮ ನೆರವಿಗಿರ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇದ್ವು. ಇದರ ಪರಿಣಾಮ ಅಂದರೆ ಲೆಬನಾನ್ನಲ್ಲಿ ಕ್ರೈಸ್ತರು ಶಿಯಾಗಳು ಸೇರಿ ಈ ಪ್ಯಾಲೆಸ್ತೈನಿ ಹಾಗೂ ಸುನ್ನಿಗಳ ಮೇಲೆ ಮುರುಕಂಡು ಬಿದ್ದರು. ಅಲ್ಲಿ ಇನ್ನೂ ಒಂದು ಸುತ್ತು ಜನಾಂಗೀಯ ಸಂಘರ್ಷಕ್ಕೆ ಇದು ಕಾರಣ ಆಗ್ತಾ ಹೋಯಿತು. ಹಾಗೆ ಲೆಬನಾನ್ನಲ್ಲಿ ನೆಲೆಸಿದ್ದ ಪ್ಯಾಲೆಸ್ತೈನಿಯರು ಅಲ್ಲಿಂದಲೇ ಇಸ್ರೇಲ್ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ಶುರು ಮಾಡಿದ್ರು. ಇದು ಇಸ್ರೇಲ್ ಲೆಬನಾನ್ ವಿರುದ್ಧ ಕೆರಳೋದಕ್ಕೆ ಕಾರಣ ಆಯಿತು. ಇನ್ನು ಅಲ್ಲಿ ಕ್ರೈಸ್ತರದ್ದೊಂದು ಸಶಸ್ತ್ರ ಪಡೆ ಸಿದ್ಧ ಆಯಿತು. ಶಿಯಾಗಳು ತಾವು ಆಯುಧ ಹಿಡ್ಕೊಳ್ಳೋದಕ್ಕೆ ಸಿದ್ಧರಾಗಿ ನಿಂತರು. ಸುನ್ನಿಗಳು ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ. ಅಷ್ಟರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಕೂಡ ಆಗಿತ್ತು. ಲೆಬನಾನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಇರಾನ್ ಗಮನಿಸ್ತಲೂ ಇತ್ತು. ಅಲ್ಲಿ ಶಿಯಾ ಸುನ್ನಿ ಇಬ್ಬರು ಸಮಸಂಖ್ಯೆಯಲ್ಲಿದ್ದರು. ಹೀಗಾಗಿ ಇರಾನ್ ಲೆಬನಾನ್ನಲ್ಲಿ ತನ್ನ ಶಾಡೋ ಪಾಲಿಟಿಕ್ಸ್ ಪ್ಲೇ ಮಾಡೋದಕ್ಕೆ ಮುಂದಾಯಿತು. ಹಾಗೆ ಲೆಬನಾನ್ನಲ್ಲಿ ಶುರುವಾಗಿದ್ದು ಹೆಜ್ಬುಲ್ಲಾ ಅನ್ನೋ ಶಿಯಾ ಮಿಲಿಷಿಯಾ ಪಡೆ. ಈ ಮಧ್ಯೆ 1978ರಲ್ಲಿ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ನ ಸದಸ್ಯರು ಲೆಬನಾನ್ನಲ್ಲಿದ್ದಾರೆ ಅನ್ನೋ ಕಾರಣದಿಂದ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿತು. ಅಲ್ಲವತ್ತು ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ಇಸ್ರೇಲ್ನ ಹೈಫಾದಲ್ಲಿ ಒಂದು ಇಡೀ ಬಸ್ ಅನ್ನು ಅಪಹರಿಸಿ ಅದರಲ್ಲಿದ್ದ 38 ಮಂದಿ ನಾಗರಿಕರನ್ನ ಕೊಂದು ಹಾಕಿತ್ತು. ಅದನ್ನು ಕೋಸ್ಟಲ್ ರೋಡ್ ಮಸಾಕರ್ ಅಂತ ಕರೀತಾರೆ. ಆ ಘಟನೆಯ ನಂತರ ಇಸ್ರೇಲ್ ಆಪರೇಷನ್ ಲಿಟಾನಿಯನ್ನು ಶುರು ಮಾಡಿತು. ಇಡೀ ದಕ್ಷಿಣ ಲೆಬನಾನ್ ಅನ್ನ ಇಸ್ರೇಲ್ ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಆ ಸಂಘರ್ಷ 3 ವರ್ಷಗಳ ಕಾಲ ಮುಂದುವರಿತು. ಲೆಬನಾನ್ನ ಸರ್ಕಾರದ ಪರವಾಗಿ ಸಿರಿಯಾದ 40,000 ಸೈನಿಕರು ಬಂದು ಲೆಬನಾನ್ನಲ್ಲಿ ಕೂತರು. ಫೈನಲಿ 1981ರಲ್ಲಿ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಅಲ್ಲಿ ಕದನ ವಿರಾಮವೊಂದು ಏರ್ಪಡ್ತು. ಇದಾದ ನಂತರ ಒಂದೇ ವರ್ಷಕ್ಕೆ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿತು. ಈ ದಾಳಿಗೆ ಕಾರಣ ಆಗಿದ್ದು ಮತ್ತದೇ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್. ಅವರನ್ನ ಮಟ್ಟ ಹಾಕುವ ಉದ್ದೇಶದಿಂದ ಬೈರೂತನ ಸುತ್ತುವರೆದ ಇಸ್ರೇಲಿ ಸೇನೆ ಅಲ್ಲೇ ಉಳ್ಕೊಳ್ತು. ಅಲ್ಲಿ ನಾಗರಿಕ ಸಂಘರ್ಷಗಳು ಹೆಚ್ಚಾಗ್ತಾ ಹೋದವು. ಸುಮಾರು 8,000 ಮಂದಿ ಆ ಸಂಘರ್ಷದಲ್ಲಿ ಸಾವನ್ನಪ್ಪಿದ್ರು. ಈ ವಿವಾದ ಕೂಡ ವಿಶ್ವಸಂಸ್ಥೆಯ ಮೆಟ್ಲು ಹತ್ತಿತು. ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿತು. ಕಡೆಗೆ ಅಲ್ಲಿಗೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ಬರೋ ಹಾಗಾಯಿತು. ಇಷ್ಟಾದ ಮೇಲೆ ಅಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಒಂದು ಒಪ್ಪಂದ ಆಗಿ ಇಸ್ರೇಲ್ ತನ್ನ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ತು. ಆದರೆ ಆ ಘಟನೆ ನಡೆದ ಕೆಲವೇ ತಿಂಗಳಲ್ಲಿ ಇಡೀ ಲೆಬನಾನ್ನ ಸೈನ್ಯ ಶಕ್ತಿ ಕಳ್ಕೊಂಡು ಕುಸಿದು ಹೋಯಿತು. ಅಲ್ಲಿ ಶಿಯಾ, ಡ್ರೂಸ್, ಕ್ರೈಸ್ತರು, ಅಲ್ವೈಟ್ ಹೀಗೆ ಆ ಸೇನೆಯಲ್ಲಿದ್ದ ಸಾಕಷ್ಟು ಜನ ತಮ್ಮದೇ ಆದ ಪ್ರತ್ಯೇಕ ಪಡೆಗಳನ್ನು ರಚನೆ ಮಾಡಿಕೊಂಡು ಪರಸ್ಪರ ಕಾದಾಟಕ್ಕೆ ನಿಂತರು. ದಕ್ಷಿಣ ಲೆಬನಾನ್ಗಾಗಿ ಇಸ್ರೇಲ್ ಮತ್ತೆ ದಾಳಿಗಳನ್ನು ಮಾಡಿತು. 1958ರಲ್ಲಿ ನಡೆದ ಆ ದಾಳಿಯಲ್ಲಿ ಇಸ್ರೇಲ್ಗೆ ಎದುರಾಗಿ ನಿಂತಿದ್ದು ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಪಡೆ. ಹಾಗೆ ನೋಡಿದರೆ ಈ ಹೆಜ್ಬುಲ್ಲಾ 1982ರ ಹೊತ್ತಿಗಾಗಲೇ ಲೆಬನಾನ್ನಲ್ಲಿ ಸ್ಥಾಪನೆಯೂ ಆಗಿತ್ತು. ತನ್ನ ಶಕ್ತಿಯನ್ನು ನಿಧಾನವಾಗಿ ಹೆಚ್ಚು ಮಾಡ್ಕೋತಾ ಹೋಗ್ತಾ ಇತ್ತು. ಅವರು ಅತಿ ಹೆಚ್ಚು ಸ್ಟ್ರಾಂಗ್ ಆಗಿ ಕಾಣಿಸಿದ್ದು 1985ರಲ್ಲಿ. ಇಲ್ಲಿ ಹೆಜ್ಬುಲ್ಲಾ ಪಡೆಗಳು ಬಂದ್ವಲ್ಲ, ಆಗ ಲೆಬನಾನ್ನ ಕಮ್ಯುನಿಸ್ಟರು ಕೂಡ ಅವರನ್ನು ಬೆಂಬಲಿಸಿದ್ರು. ಈ ಕಮ್ಯುನಿಸ್ಟರಿಗೆ ಹೆಜ್ಬುಲ್ಲಾ ಏನು ಅನ್ನೋದು ಅವತ್ತಿಗೆ ಮುಖ್ಯ ಆಗಿರಲಿಲ್ಲ. ಬದಲಿಗೆ ಇಸ್ರೇಲ್ ವಿರುದ್ಧ ಅವರಿಗಿದ್ದ ದ್ವೇಷ ಮುಖ್ಯ ಆಗಿತ್ತು. ಹೀಗಾಗಿ ಅವರು ಕೂಡ ಈ ಮತೀಯ ಪಡೆಗಳ ಬೆನ್ನಿಗೆ ನಿಂತರು. ಹಾಗೆ ಇಸ್ರೇಲ್ ಪರ
ಲೆಬನಾನ್ನ ಕ್ಯಾಥೋಲಿಕ್ ಕ್ರೈಸ್ತರ ಸೇನೆಯೊಂದು ನಿಂತುಕೊಳ್ತು. ಅಲ್ಲಿಗೆ ಲೆಬನಾನ್ನಲ್ಲಿ ಕ್ರೈಸ್ತ ಹಾಗೂ ಮುಸ್ಲಿಮರು ಇಸ್ರೇಲ್ನ ಪರ ಮತ್ತು ವಿರುದ್ಧ ಪರಸ್ಪರ ಯುದ್ಧಕ್ಕೆ ನಿಂತಂತಾಯಿತು. ಈ ಸಂಘರ್ಷ ಸುಮಾರು 17 ವರ್ಷಗಳ ಕಾಲ ನಡೀತು. ಅಲ್ಲಿ ಇರಾನ್ ಹೆಜಬುಲ್ಲಾಗಳ ಬೆನ್ನಿಗೆ ನಿಂತಿತ್ತಲ್ಲ, ಹೀಗಾಗಿ ಅವರಲ್ಲಿ ಸಾಕಷ್ಟು ಬಲಿಷ್ಠರಾಗ್ತಾ ಹೋದ್ರು. 2000 ಹೊತ್ತಿಗೆ ಇಸ್ರೇಲಿ ಸೇನೆ ದಕ್ಷಿಣ ಲೆಬನಾನ್ನಿಂದ ಹಿಂದಕ್ಕೆ ಸರಿಬೇಕಾಗಿ ಬಂತು. ಹಾಗೆ ಕ್ಯಾಥೋಲಿಕ್ ಕ್ರೈಸ್ತರ ಸೌತ್ ಲೆಬನಾನ್ ಆರ್ಮಿ ಕೂಡ ಅಲ್ಲಿ ಪತನಗೊಳ್ತು. ಅಲ್ಲಿಗೆ ಲೆಬನಾನ್ನಲ್ಲಿ ಹೆಜಬುಲ್ಲಾ ಬಲಿಷ್ಠ ಶಕ್ತಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಮತ್ತು ದಕ್ಷಿಣ ಲೆಬನಾನ್ನಲ್ಲಿ ಹೆಜಬುಲ್ಲಾದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು. ಹಿಂಗೆ ಬೆಳೀತಾ ಹೋಯ್ತಲ್ಲ ಹೆಜ್ಬುಲ್ಲಾ. ಅದಾದಮೇಲೆ ಅವರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಇರಾನ್ ಆದೇಶದ ಮೇಲೆ ಆಗಾಗ ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಹೋದ್ರು. ಪ್ಯಾಲೆಸ್ತೀನಿ ಪಡೆಗಳಿಗೆ ಬೇಕಾದ ಸಹಾಯ, ತರಬೇತಿ, ಆಯುಧ, ಹಣ ಎಲ್ಲವನ್ನ ಇರಾನ್ ಈ ಹೆಜ್ಬುಲ್ಲಾಗಳ ಮೂಲಕ ಕೊಡಿಸ್ತಾ ಇಸ್ರೇಲ್ ವಿರುದ್ಧ ಉಗ್ರ ದಾಳಿಗಳನ್ನು ಮಾಡಿಸ್ತಾ ಹೋಯಿತು. ಇಸ್ರೇಲಿನ 3 ಸೈನಿಕರನ್ನ ಅಪಹರಿಸಿದ್ದ ಹೆಜ್ಬುಲ್ಲಾ ಅವರನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಇಸ್ರೇಲಿ ಜೈಲಲ್ಲಿರೋ ಉಗ್ರರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಬೇಡಿಕೆ ನೀಡಿತು. ಇದರಿಂದ ಕೆರಳಿದ ಇಸ್ರೇಲ್ 2006ರಲ್ಲಿ ಲೆಬನಾನ್ ಮೇಲೆ ಮತ್ತೆ ವಾಯುದಾಳಿಯನ್ನ ಶುರು ಮಾಡುತ್ತೆ. ಅವತ್ತು ನಡೆದದ್ದು 34 ದಿನಗಳ ಕಾರ್ಯಾಚರಣೆ. ಅಲ್ಲಿ ಹೆಜ್ಬುಲ್ಲಾ ಸುಮಾರು 4000 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಹಾರಿಸಿತು. ಇಸ್ರೇಲ್ ಕೂಡ ಆರ್ಟಿಲರಿ ಶೆಲ್ಲುಗಳು, ಏರ್ ಸ್ಟ್ರೈಕ್ ನ ಮೂಲಕ ಹೆಜ್ಬುಲ್ಲಾದ ನೆಲೆಗಳನ್ನು ನಾಶ ಮಾಡ್ತಾ ಹೋಯಿತು. ಈ ಸಂಘರ್ಷ ಶುರುವಾಗಿ 34 ದಿನಗಳ ನಂತರ ವಿಶ್ವಸಂಸ್ಥೆ ಇದನ್ನು ಕೊನೆಗೊಳಿಸಿತು. ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ಇಬ್ಬರು ಅಲ್ಲಿ ನಾವೇ ಗೆದ್ದಿದ್ದು ಅಂತ ಹೇಳ್ಕೊಂಡ್ರು. ಆದರೆ ಇವರಿಬ್ಬರ ಜಗಳದಲ್ಲಿ ಸೋತು ಹೋಗಿದ್ದು ಲೆಬನಾನ್ ಆಗಿತ್ತು. ಇನ್ನು ವಿಶ್ವಸಂಸ್ಥೆ ಲೆಬನಾನ್ನ ದಕ್ಷಿಣ ಭಾಗದಿಂದ ಹೆಜ್ಬುಲ್ಲಾ ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ತು. ಅವರ ನಿಶಸ್ತ್ರೀಕರಣ ನಡಿಬೇಕು, ಅದನ್ನ ಲೆಬನಾನ್ ನೋಡ್ಕೋಬೇಕು ಅಂತ ಹೇಳ್ತು. ಲೆಬನಾನ್ ದಕ್ಷಿಣ ಭಾಗದಲ್ಲಿ ಶಾಂತಿ ಪಾಲನಾ ಪಡೆಗಳ ಜೊತೆ ತನ್ನ ಸೇನೆಯನ್ನು ಕೂಡ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆ ಹೇಳ್ತು. ಆದರೆ ಅದು ಯಾವುದೂ ಕೂಡ ಅಲ್ಲಿ ಸಾಧ್ಯ ಆಗಲಿಲ್ಲ. ಇನ್ನು 2023ರಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು ನೋಡಿ. ಆಗ ಕೂಡ ಹೆಜ್ಬುಲ್ಲಾಗಳು ಹಮಾಸ್ಗೆ ಬೆಂಬಲವಾಗಿ ನಿಂತರು. ಈ ಸಮಯದಲ್ಲಿ ಇಸ್ರೇಲ್ ಹಮಾಸ್ನ ಜೊತೆಗೆ ಹೆಜ್ಬುಲ್ಲಾದ ಪ್ರಮುಖ ನಾಯಕರನ್ನು ಕೂಡ ಹೊಡೆದು ಹಾಕ್ತಾ ಹೋಯಿತು. ಹೆಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಟಿಕೆಟ್ ತಗೊಂಡ. ಆನಂತರ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಲೆಬನಾನ್ನಲ್ಲಿ ಸೀಸ್ ಫೈರ್ ಏನೋ ಏರ್ಪಡ್ತು. ಲೆಬನಾನ್ನ ಸೇನೆ ಮತ್ತೆ ಹೆಜ್ಬುಲ್ಲಾನ ನಿಶಸ್ತ್ರೀಕರಣಗೊಳಿಸುವ ಜವಾಬ್ದಾರಿಯನ್ನು ತಗೊಳ್ತು. ಆದರೆ ಅದು ಇವತ್ತಿಗೂ ಸಾಧ್ಯ ಆಗಿಲ್ಲ. ಹೀಗಾಗಿ ಇಸ್ರೇಲ್ ಮತ್ತೆ ಲೆಬನಾನ್ನ ದಕ್ಷಿಣ ಪ್ರದೇಶದ ಮೇಲೆ ದಾಳಿ ಮಾಡ್ತಲೇ ಇದೆ. ಅವರು ಈ ಬಾರಿ ದಕ್ಷಿಣ ಲೆಬನಾನ್ ಅಂದರೆ 1978ರಲ್ಲಿ ಯಾವೆಲ್ಲ ಜಾಗವನ್ನು ತಮ್ಮ ಹಿಡಿತಕ್ಕೆ ತಗೊಂಡಿದ್ರೋ ಅದೆಲ್ಲವನ್ನು ಕೂಡ ಮತ್ತೆ ತಮ್ಮ ಹಿಡಿತಕ್ಕೆ ಪಡೆಯೋ ಪ್ರಯತ್ನಗಳನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಇಸ್ರೇಲ್ಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ನೋಡಬೇಕು. ಈ ಬಾರಿ ಇರಾನ್ನಲ್ಲಿನ ಸರ್ಕಾರ ಗಟ್ಟಿಯಾಗಿ ಉಳ್ಕೊಂಡಿಲ್ಲ. ಸೊ ಲೆಬನಾನ್ನ ಹೆಜ್ಬುಲ್ಲಾಗಳ ಗತಿ ಏನಾಗುತ್ತೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಗೆಳೆಯರೆ, ಇದೆಲ್ಲದರ ನಡುವೆ ದಿನೇ ದಿನೇ ಏರ್ತಾ ಇರೋ ಕಚ್ಚಾ ತೈಲ ಬೆಲೆಯ ಪ್ರಭಾವ ಮತ್ತು ಪರಿಣಾಮಗಳು ಭಾರತದ ಗ್ರಾಹಕರ ಮೇಲೆ ಉಂಟಾಗದಿರಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಸರ್ಕಾರ ವಿಧಿಸ್ತಾ ಇದ್ದ ವಿಶೇಷ ಸುಂಕದಲ್ಲಿ 10 ರೂಪಾಯಿಯನ್ನ ಕಡಿತಗೊಳಿಸಲಾಗಿದೆ. ಇದರಿಂದಾಗಿ ನೇರವಾಗಿ ಗ್ರಾಹಕರಿಗೆ ಯಾವುದೇ ಲಾಭ ಆಗತ್ತೆ ಅಂತ ಅನ್ನಿಸದೇ ಇದ್ರೂ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಏರಿಕೆ ಆಗೋದು ತಪ್ಪೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಕಚ್ಚಾ ತೈಲದ ಬೆಲೆ 30% 40% ಅಷ್ಟು ಹೆಚ್ಚಾಗಿರೋದ್ರಿಂದ ಜಗತ್ತಿನ ನಾನಾ ದೇಶಗಳು ತಮ್ಮ ದೇಶಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ 30% ವರೆಗೆ ಹೆಚ್ಚು ಮಾಡಿವೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಕೂಡ 2 ಅವಕಾಶಗಳಿದ್ವು. ಒಂದು, ಭಾರತದ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತು. ಅದರಿಂದ ಗ್ರಾಹಕರ ಜೇಬುಗಳ ಮೇಲೆ ಹೊರೆ ಆಗ್ತಾ ಇತ್ತು. ಎರಡನೆಯದ್ದು, ಆ ಹೊರೆಯನ್ನ ತಾನು ಹೊತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗದ ಹಾಗೆ ಸರ್ಕಾರ ನೋಡ್ಕೋಬೇಕಾಗಿತ್ತು. ಈ ನಿಟ್ಟಲ್ಲಿ ಸರ್ಕಾರ ತೈಲದ ಮೇಲಿನ ಸುಂಕವನ್ನ ರದ್ದು ಮಾಡಿದೆ ಮತ್ತು ತೈಲ ಕಂಪನಿಗಳಿಗೆ ಇದರಿಂದ ಉಂಟಾಗ್ತಾ ಇದ್ದ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಅವರು ಬೆಲೆ ಏರಿಕೆ ಮಾಡಿ ಗ್ರಾಹಕರ ಮೇಲೆ ಹೊರೆ ಹಾಕೋದನ್ನ ತಪ್ಪಿಸೋ ನಿಟ್ಟಲ್ಲಿ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂತಾಗಿದೆ. ಇಲ್ಲಿ ಸರ್ಕಾರದ ಈ ನಡೆ ನಮಗೆ ನೇರವಾಗಿ ಅನುಕೂಲವನ್ನ ಮಾಡಿ ಕೊಡದೇ ಇದ್ರೂ ಕೂಡ ಪರೋಕ್ಷವಾಗಿ ನಮ್ಮ ಜೇಬುಗಳ ಮೇಲೆ ಮುಂದೆ ಬೀಳಬಹುದಾದ ಹೊರೆಯನ್ನ ಇದು ತಪ್ಪಿಸ್ತಾ ಇದೆ. ಇದು ಗೆಳೆಯರೆ, ಲೆಬನಾನ್ನ ಮೇಲೆ ಇಸ್ರೇಲ್ನ ದಾಳಿ ಹಾಗೂ ಈ ಹಿಂದಿನ ಯುದ್ಧಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.